ಟುಡೇ ಅಂದರೆ ಇವತ್ತು ನೋಡಿ ಇಷ್ಟು ಕಲ್ತಿದ್ದೀನಿ, ಒಂದು ಡ್ರಾ ಮಾಡೋ ರೇಂಜಿಗೆ ಕಲ್ತಿದ್ದೀನಿ. ಬಟ್ ಇನ್ನು ನೀಟಾಗಿ ಈ ಕ್ಲಾತೆಲ್ಲ ಹಿಂಗೆ ಸುಕ್ಕುಟ್ಟೋ ಥರ ಬಟ್ಟೆ ನೀಟಾಗಿ ಹಾಕೋ ಥರ ಕಲಿಬೇಕು. ಮತ್ತು ಅದಕ್ಕೆ ಅದರೊಳಗಡೆ ಇದು ಚೈನ್ಸ್ ಹಾಕಿದ್ದೀನಲ್ವ, ಅದರೊಳಗಡೆ ವರ್ಕ್ ಮಾಡೋದು ಸ್ವಲ್ಪ ಕಲಿಬೇಕು. ಇವತ್ತು ಅದೆಲ್ಲ ಕಲಿತ್ಬಿಟ್ಟು ನೆಕ್ಸ್ಟು ಬೇರೆ ಏನಾದರೂ ಡ್ರಾ ಮಾಡಿ ಅದನ್ನು ನೀಟಾಗಿ ಮಾಡಿಬಿಟ್ಟು ಒಂದು ಸಲ ತೋರಿಸ್ತೀನಿ. ಕಳೆ ಹೊಡೆಯೋಕ್ಕೆ ಹೋಗಿದ್ದು, ಬಟ್ ಮಿಷಿನೇನೋ ಹಾಳಾಯಿತು ಅಂತ ಮನೆ ಹತ್ರ ಬಂದರು. ಅದು ಸ್ವಲ್ಪ ರಿಪೇರಿ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲಿ ಪಂಪ್ ಆಗುತ್ತೆ ಅಂತ ಅದನ್ನು ಟ್ರೈ ಮಾಡಿದ್ರು, ಬಟ್ ಆಯಿತು. ಮತ್ತೆ ಫ್ಲಾಪ್ ಆಯಿತು. ಇಲ್ಲ, ಅದು ನಾನು ಹಿಂಗಿಟ್ಟಿದ್ದೀನಿ. ಮಾಡಿಸ್ಬೇಕು. ಸ್ವಲ್ಪ ಕೋಲ್ಡ್ ಆಗಿದೆ, ವೆದರ್ ಹಾಗಿದೆ ಇವಾಗ. ಅದನ್ನು ಇಟ್ಕೊಳಕ್ಕೆ ಕರೆದ್ರು, ಬಟ್ ಇಟ್ಕೊಳಕ್ಕೆ ಆಗಲ್ಲ, ತುಂಬ ವೆಯ್ಟ್ ಇದೆ. ಅಲ್ಲಿ ಇಂಜಿನೆಲ್ಲ ಇದೆಯಲ್ಲ, ತುಂಬ ವೆಯ್ಟ್ ಇದೆ, ಇಟ್ಕೊಳಕ್ಕಾಗಲ್ಲ. ಲಾಸ್ಟಲ್ಲಿ ಬೈದ್ಬಿಟ್ಟು ಬಕೆಟ್ ತರಿಸ್ಬಿಟ್ಟು ಬಕೆಟ್ ಮೇಲೆ ಇಟ್ಬಿಟ್ಟು ಮತ್ತೆ ಇಟ್ಕೊಳಕ್ಕೆ ಹೇಳಿದ್ರು. ಪಾಪಡ್ ತೆಗ್ತೀನಿ. ಸರಿ ಹೋಯ್ತಾ? ಸರಿ ಆಗಿತ್ತು, ಬಟ್ ಮತ್ತೇನೋ ಪ್ರಾಬ್ಲಮ್ ಆಯಿತು. ಮೆಕ್ಯಾನಿಕಲ್ ಹತ್ರನೇ ತಗೊಂಡು ಹೋಗ್ಬೇಕು ಅಂತ ಹಂಗೆ ಇಟ್ಟಿದ್ದಾರೆ. ನರ್ಸರಿ ನೀರು ಹಾಕ್ಬೇಕಿತ್ತು ಅಂತಂದ್ರು, ಸೊ ಅದಕ್ಕೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ತಿಂಡೆಲ್ಲ ತಿನ್ಕೊಂಡು ಮತ್ತು ಔಷಧಿ ಬಿಡಬೇಕಿತ್ತಂತೆ, ಅದಕ್ಕೆ ನರ್ಸರಿ ಹತ್ರ ಹೋಗ್ತಿದ್ವಿ. ಬಾರೋ, ನಿನ್ನೆ ಎತ್ಕೊಂಡು ನಾನು ಸಾಲ್ಟ್ ಅದು ಕೆಲಸ ಮಾಡಕ್ಕೆ ಬರ್ತಾರಲ್ಲ, ವಾವ್ ಗಿಡ ಅಮ್ಮ. ವ್ಯೂ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗ್ರೀನ್ ಅಂದರೆ ಅಷ್ಟೇ ಹಂಗೆ ಅಲ್ವಾ. ಮತ್ತು ಇನ್ನು ಎಲ್ಲ ಬೆಡ್ಡು ಫುಲ್ ಕವರ್ ಆಗಿದೆ, ಫಿಲ್ ಆಗಿದೆ. ಇನ್ನು 2 ಬೆಡ್ ಖಾಲಿ ಇದೆ. ಅದಕ್ಕೆ ಬೇರೆ ಯಾವ್ದಾದ್ರು ಬೀಜ ಗಿಡಗಳ ಆರ್ಡರ್ ಬಂದರೆ ಹಾಕಿಸ್ಬೇಕು. ಮತ್ತು ಇದಕ್ಕೆ ಅವರಲ್ಲಿ ಕರೆಂಟ್ ಬಂದಿದೆಯಾ ಅಂತ ನೋಡೋಕೆ ಹೋದರು. ಸಿಂಟೆಕ್ಸಲ್ಲಿ ನೀರು ಖಾಲಿ ಆಗಿತ್ತು, ನೀರು ಹಾಕ್ಬೇಕಲ್ವಾ, ನೀರಿರಲಿಲ್ಲ, ಸ್ವಲ್ಪ ಇತ್ತು. ಅದಕ್ಕೆ ತುಂಬ ತುಂಬಿಸೋಣ ಅಂತ ನೋಡೋಕೆ ಹೋದರು. ಪವರ್ ಇದೆಯಾ ಅಂತ ನಾವು ಒಳಗಡೆ ಬಂದು ನೋಡ್ತಿದ್ವಿ. ತುಂಬ ದಿನ ಆಗಿತ್ತು ಈಚೆ ನರ್ಸರಿ ಹತ್ರ ಬಂದು.
ಆಲ್ಮೋಸ್ಟ್ ಮೆಣಸಿನ್ಕಾಯಿ ಗಿಡನೇ ತುಂಬ ಹಾಕ್ತಿದ್ದಾರೆ. ಇದು ಸ್ವಲ್ಪ ಕೋಸಿನ ಗಿಡ, ಹೂಕೋಸು ಗಿಡ ಬೀಜ ಹಾಕಿದ್ದಾರೆ, ಅದು ಬಂದಿದೆ. ಮೆಣಸಿನ್ಕಾಯಿನ ತುಂಬ ವೆರೈಟೀಸ್ ಇರ್ತಲ್ಲ, ಅದನ್ನು ಮೈಲಾರಿ ಮತ್ತು SPS 21 ಅಂತಿದೆ, ಅದನ್ನು ಹಾಕ್ಸಿದ್ದಾರೆ. ಕೊಕೊಫಿಟ್ ಅದು ಮೆಣಸಿನ್ಕಾಯಿ ಗಿಡ. ಇದು ಕುಂಬಳ ಹಾಕಿದ್ದಾರೆ, ಆರ್ಡರ್ ಕೊಟ್ಟಿದ್ರಂತೆ, ಕುಂಬಳ ಹಾಕ್ಸಿದ್ದಾರೆ. ಇದು ಇನ್ನೂ ಮೊಳಕೆ ಬಂದೈತೆ ನೋಡೋಣ ಇವರು. ಅದು ಮೊಳಕೆ ಬರ್ತಿದೆ, ಬಂದಿದೆ. ಇನ್ನು ನಾಳೆ ನಾಡಿದ್ದು ಜೋಡಿಸ್ತಾರೆ ಬೆಡ್ಡಿಗೆ. ಹೌದು. ಹಿಂದೆ 2 years ಆಗಿದೆ ಅನಿಸುತ್ತೆ ಅಡಿಕೆ ಗಿಡಗಳನ್ನ ಇಟ್ಟಿದ್ದಾರೆ, ತೋಟ ಮಾಡಿದ್ದಾರೆ. ಅದು ತೋರಿಸ್ತಿದ್ದೀನಿ, ಅದು ಕಾಣಿಸ್ತಿಲ್ಲ, ಅದು ನೆಟ್ಟೆಲ್ಲ ಕವರ್ ಆಗಿದೆಯಲ್ಲ, ಸ್ವಲ್ಪ ಬ್ಲರ್ ಥರ ಕಾಣಿಸ್ತಿದೆ. ಏನು ಮಾಡ್ತಿದ್ಯಾ ಕುಸೆ? ನೋಡಿ ಕಳೆ ತೆಗಿತಿದೆ ಈ ಮಗು. ಏನು ಮಾಡ್ತಿದ್ದೀರಾ ಬಂಗಾರಿ? ಕಳೆನಾ? ಕಳೆ ತೆಗಿತಿದ್ದೀರಾ? ಇನ್ನೆಲ್ಲಿದೆ ಕಳೆ? ಓ, ಅಲ್ಲೆಲ್ಲ ಇದೆಯಾ? ಬಂದಾಗೆಲ್ಲ ನೋಡ್ಕೊಂಡಿದ್ದೇನಲ್ಲ, ಆಚೆ ಈಚೆ ಸ್ವಲ್ಪ ಕಳೆ ಇದು ಏನಾದರೂ ಕಳೆ ಬಂದಿದ್ರೆ ಅದು ತೆಗಿತಾರೆ. ಅದು ಬೆಡ್ ಇದಾಗುತ್ತೆ, ಚೆನ್ನಾಗಿ ಕಾಣಲ್ಲ, ಮತ್ತು ಸೆತ್ತೆಲ್ಲ ಬೆಳೆದ್ಬಿಡುತ್ತೆ ಅಂತ ಸ್ವಲ್ಪ ಇದಾಗನೆ ತೆಗಿತಾರೆ. ನೋಡ್ಕೊಂಡಿದ್ದಾನಲ್ಲ, ಅವನು ಹಾಗೆ ಮಾಡ್ತಿದ್ದಾನೆ. ಮಕ್ಳಿಗೆ ನಾವೇನು ಹೇಳ್ಕೊಡ್ತೀವಿ, ನಾವೇನು ಮಾಡ್ತೀವಿ ಅದನ್ನು ತುಂಬ ಒಬ್ಸರ್ವ್ ಮಾಡ್ತಾರೆ ಮಕ್ಕಳು. ಇವಾಗಿಂದನೇ ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ. ಇಷ್ಟು ಕ್ಲೀನ್ ಮಾಡಿದ್ದಾರೆ, ಇನ್ನಿಷ್ಟು ಸೆತ್ತೆ ಬಂದಿದೆ ಈ ಬೆಡ್ದು. ಇಲ್ಲೇನಾದರೂ ಗಿಡ ಹಾಕೋದಾದರೆ ಸೆತ್ತೆ ಬಂದಿದೆಯಲ್ಲ, ಅದಕ್ಕೆ ಕಳೆ ತೆಗಿತಿದ್ದೀವಿ. ಅವನು ಸಹ ತೆಗಿತಿದ್ದಾನೆ. ಕ್ಲೀನ್ ಮಾಡ್ತಿದ್ಯಾ ಬಂಗಾರಿ? ಹಾಂ, ನೀಟಾಗಿ ಕೀಳು ಬಂಗಾರಿ. ಗಿಡಕ್ಕೆ ಬರ್ತಿದ್ದಾರೆ ಅಂತ ಕಾಣಿಸ್ತಿದೆ. ಅವರೆಲ್ಲ ಹೊರಗೆ ಹೋಗಿದ್ದಾರೆ, ಅರುಣ್ ಅವ್ರು ಇದ್ದಾರೆ, ಬರ್ತಾರೆ, ಫೋನ್ ಮಾಡ್ತೀನಿ. ಬೆಡ್ಗೆ ಹಾಕ್ಸಿದ ಕವರೆಲ್ಲ ಹಳೇದಾಗಿತ್ತು, ಹಾಳಾಗಿತ್ತು ಅಂತೇಳಿ ಹೊಸದನ್ನ ಹಾಕಿದ್ರು. ಅದು ಮಿಕ್ಕಿದ್ದನ್ನು ಅಲ್ಲಿ ಇಲ್ಲಿ ಬಿಟ್ಟಿದ್ರು. ಅದಕ್ಕೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿರೋಣ ಬಾ ಅಂತ ಹೇಳಿದ್ರು, ಅದಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಫೋಲ್ಡ್ ಮಾಡ್ತಿದ್ವಿ. ವಿಡಿಯೋ ಮಾಡಬೇಡ ಅಂತ ಹೇಳ್ತಿದ್ರು, ಅದಕ್ಕೆ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಫಸ್ಟ್ ಮೊಳಕೆ ಬಂದಿದೆ ಕುಂಬಳ. ಇನ್ನು 2 days ಜೋಡಿಸ್ಬೇಕು ಅನ್ನಲ್ಲ, ಬೇಡ ಇನ್ನು 2 days, ಇವತ್ತೇ ಜೋಡಿಸೋಣ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಜೋಡಿಸೋಣ ಅಂತ ಕಲ್ಲೆಲ್ಲ ಗೊಬ್ಬರ ಮತ್ತು ಮಣ್ಣೆಲ್ಲ ಇತ್ತು, ಅದ್ರ ಮೇಲೆ ಬೀಜ ಹಾಕಿದ್ರಲ್ಲ, ಎಲ್ಲ ಮಣ್ಣು ಗೊಬ್ಬರ ಎಲ್ಲ ಅಲ್ಲೇ ಇತ್ತು. ಅದಕ್ಕೆ ಅದನ್ನು ಗುಡಿಸ್ಬಿಟ್ಟು ನೀಟಾಗಿ ಮತ್ತೆ ಜೋಡಿಸೋಣ ಅಂತ ಹೇಳಿದ್ರು, ಅದಕ್ಕೆ ಗುಡಿಸ್ತಿದ್ದೆ. ಅವಾಗ ಏನೋ ಮಾತಾಡ್ತಿದ್ರು, ಹಂಗೆ ಮಾತಾಡ್ತಾ ಗುಡಿಸ್ತಿದ್ದೆ. ತೋಚಾ ಎಲ್ಲ ಎಷ್ಟು ಗುಂಡಿ ತೆಗ್ದೆ? ಏನು ಮಾಡ್ತಿದ್ದೆ? ಎತ್ತು ಕತ್ತು ಸರಿ, ಸ್ವಲ್ಪನೇ ಇರೋದಲ್ವಾ, ಜೋಡಿಸೋನೇನು, ನಾನು ಗಿಡಗಳಿಗಾದ್ರೆ ನೀರು ಹಾಕ್ತೀನಿ, ಮತ್ತು ಜೋಡಿಸ್ಬಿಟ್ಟು ಹಾಕೋದಾದರೆ ತುಂಬ ಹೊತ್ತಾಗ್ಬಿಡುತ್ತೆ, ನಾನು ಹಾಕ್ತಿರ್ತೀನಿ, ನೀನು ಜೋಡಿಸು ಅಂತ ಹೇಳಿದ್ರು, ನಾನು ಜೋಡಿಸ್ತಿದ್ದೆ. ಹಾಂ, ಪಾಕೆಟ್ ಲೆಕ್ಕ ಕೇಳ್ತಾರಂತೆ, ಸೊ ಎಲ್ಲನೂ ಅಲ್ಲೇ ಇಡಬೇಕು. ಒಬ್ಬರು ಅವ್ರಿಗೆ ಯಾವುದು ಇದು ಬೇಕು ಬೀಜದ್ದು, ಅದು ಬೀಜನ ತಂದು ಕೊಡ್ತಾರೆ, ಹಂಗೆ ನಾವು ಹಾಕಿಸ್ಬೇಕು. ಅವಾಗ ಅವ್ರು ಪಾಕೆಟ್ ಲೆಕ್ಕ ಕೇಳ್ತಾರೆ, ಫುಲ್ ಹಾಕ್ಸಿದ್ರೆ ಇಲ್ವೋ ಅಂತ ಕಿರಿಕಿರಿ ಮಾಡ್ತಾರೆ ಅಂತೇಳಿ ಅವರು ಕೊಟ್ಟಿರೋ ಪ್ಯಾಕೆಟ್ಸ್ ಎಲ್ಲ ಅಲ್ಲೇ ಇಡ್ತೀವಿ. ನೆಕ್ಸ್ಟ್ ನೋಡಿ, ಇವರೇನೋ ಹೇಳ್ತಿದ್ದಾರೆ, ನೀರು ಹಾಕ್ತಿದ್ರು.
ಸ್ವಲ್ಪ ತುಂಬಿರೋದಿತ್ತಲ್ಲ ಅದನ್ನೇ ಹಾಕ್ತಿದ್ವಿ. ಮತ್ತು ಪವರ್ ಬಂದಿದೆ ನೋಡ್ಕೊಬರ್ತೀನಿ ಹಾಕ್ತಿರೋ ಅಂತೇಳಿ ನನಗೆ ಕೊಟ್ಟೋದ್ರು. ನಾನು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಅವ್ರು ನೋಡ್ಕೊಬಂದರು. ಮತ್ತು ಪವರ್ ಬಂದಿಲ್ಲ ಅಂಥೇಳಿ ಸರಿ ನಾನು ಸ್ವಲ್ಪ ಔಷಧಿ ಬಿಡಬೇಕಿದ್ದು, ಇದಕ್ಕೆ ನಾನು ಔಷಧಿ ಬಿಡ್ತೀನಿ ನೀನು ಹಾಗೆ ಹಾಕು ಅಂತ ಹೇಳಿದ್ರು. ನಾನು ಹಾಕ್ತಿದ್ದೆ. ಪಕ್ಕ ಜಾಗ ಇತ್ತಲ್ಲ ಅದಕ್ಕೆ ಕೆಸ ಹಾಕಿದ್ರು, ನೋಡಿರಲಿಲ್ಲ. ಅದನ್ನು ಹಾಗೆ ನೋಡೋಣ ಅಂತ ಪಕ್ಕಕ್ಕೆ ಬಂದೆ. ನೆಕ್ಸ್ಟ್ ಎಲ್ಲ ಕೆಲಸ ಮುಗೀತು, ಮನೆಗೆ ಹೊರಟ್ವಿ. ಅದು ಹಿಂದಿರೋ ತೋಟ. ಇದು ಸ್ವಲ್ಪ ಮನೆ ಕಟ್ಟಬೇಕು ಅಂತ ಪ್ಲೇಸ್ ಬಿಟ್ಟು ಇಲ್ಲಿ ಕೆಸ ಹಾಕಿದ್ದಾರೆ. ಎಂತ ಮಾಡ್ತಾರೆ ಗೊತ್ತಿಲ್ಲ. ಮತ್ತು ಬಂದು ಸಾಂಬಾರಿತ್ತು, ರೈಸ್ ಮಾಡಿ ಕೊಟ್ಟು ಕಳಿಸ್ದೆ ಅಪ್ಪಂಗೆ ಹೊಲ್ದ ಹತ್ರ ಮಧ್ಯಾಹ್ನದ ಊಟನ. ಹಂಗೆ ಬರುವಾಗ ಜೋಳ ತಂದಿದ್ರು. ಮಳೆ ಬರ್ತಿತ್ತು, ಚಳಿ ಅಲ್ವಾ, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಜೋಳನ ಹುರ್ಕೊಟ್ಬಿಟ್ಟು ಸ್ವಲ್ಪ ಟೀ ಬೇಕು ಅಂತ ಹೇಳಿದ್ರು, ಟೀ ಇಟ್ಕೊಟ್ಟೆ. ಇದು ಸೆಣಬು. ಇದು ಹಳ್ಳಿಯಲ್ಲಿರೋರಿಗೆ ತುಂಬ ಗೊತ್ತಿರುತ್ತೆ, ಸಿಟಿಯಲ್ಲಿರೋರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಬಟ್ ಹಳ್ಳಿಯಿಂದ ಸಿಟಿಗೆ ಹೋಗಿರ್ತಾರಲ್ಲ ಅವ್ರಿಗೂ ಗೊತ್ತಿರುತ್ತೆ. ಅದ್ರ ಜೊತೆ ಹಸಿ ತಡ್ನಿಕಾಳು ಹಾಕಿದ್ರೆ ಚೆಂದ, ಅಲಸಂದೆ ಕಾಳು. ಬಟ್ ಇರಲಿಲ್ಲ ಅಂತ ಒಣಗಿರೋದು ಕಾಳಿತ್ತು, ಅದನ್ನೇ ಸೋಸ್ಬಿಟ್ಟು ಹಾಕ್ತೀವಿ. ಮಾಮೂಲಿ ಸೊಪ್ಪಿನ ಸಾರು ಮಾಡ್ತೀವಲ್ಲ ಹಾಗೆ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ವೀಡಿಯೋಗಳನ್ನ ನಮ್ಮ ಲೈಫ್ ಸ್ಟೈಲ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ತಪ್ಪಿದ್ರೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿ, ನಾನು ಕರೆಕ್ಷನ್ ಮಾಡ್ಕೊತೀನಿ. ಥ್ಯಾಂಕ್ ಯು.